ನಮಸ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಟರ್ಬೈನ್ ಓಕೆನಾ. ಸೊ ನಮ್ಮ ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನು ಬಂದಿರುತ್ತೆ ನೋಡಿ ಅಣುಬಿ LGNS. ಸೊ ಅದನ್ನ ಯಾವ ರೀತಿ ವಿಡ್ರಾಲ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ನೋಡಿ ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಿ ಅಂತಂದರೆ, ಸೊ ನಿಮ್ಮ ಅಕೌಂಟ್ನ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಆದ ತಕ್ಷಣ ಸೊ 9 ಡಾಟ್ಸ್ ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಲಾಂಗ್ ಟರ್ಮ್ ಸ್ಟೇಕ್, ಸೊ ಏನು 360 ಡೇಸಲ್ಲಿ ಏನು ಸ್ಟೇಕ್ ಇರುತ್ತಲ್ಲ, ಸೊ ಇದರಲ್ಲಿ ಎಕ್ಸ್ಟ್ರಾ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಲ್ರೆಡಿ 0 ಇದೆ ಓಕೆನಾ. ಸೊ ನಾನು ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲೇ ಟರ್ಬೈನ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದು ಎಲ್ಲಿ ಹೋಗುತ್ತೆ ಕನ್ಫರ್ಮೇಷನ್ ಕೊಟ್ಟಾದ್ಮೇಲೆ ಇಲ್ಲೇ ಟರ್ಬೋ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ, ಆ ಟರ್ಬೋ ಆಪ್ಷನ್ಗೆ ಹೋಗುತ್ತೆ ಓಕೆನಾ. ಸೊ ಇದನ್ನ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಆದ ತಕ್ಷಣ ಸೊ ಇದರಲ್ಲಿ ಓಕೆನಾ ಇವಾಗ 3.42 ಇದೆ ಓಕೆನಾ. ಸೊ ಈಗ ನಾನು ಮ್ಯಾಕ್ಸ್ ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನ ವಿಡ್ರಾಲ್ ಮಾಡ್ಕೋಬೇಕಾದ್ರೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಒಂದು ವ್ಯಾಲೆಟಲ್ಲಿ ಓಕೆನಾ. ಸೊ ನಮ್ಮ ಒಂದು ವ್ಯಾಲೆಟಲ್ಲಿ ಡೈನ ಡೆಪಾಸಿಟ್ ಮಾಡ್ಕೊಂಡಿರಬೇಕು. ಡೈ ಅಂದರೆ ಡಾಲರ್ ಓಕೆನಾ. ಸೊ ಈ ಡೈ ಹೊರಗಡೆ ವ್ಯಾಲೆಟಲ್ಲಿ ಡೈ ಇದ್ದರೆ ಮಾತ್ರ ಅದು ಟರ್ಬೈನ್ ಇಂಟ್ರೆಸ್ಟ್ ಹೊರಗೆ ಬರುತ್ತೆ ಓಕೆನಾ. ಸೊ ಈ ಪ್ರೊಸೀಜರ್ ಎದಕ್ಕೆ ಮಾಡಿದ್ದಾರೆ ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ಡೈರೆಕ್ಟಾಗಿ ಅದನ್ನ ಟರ್ಬೈನ್ ಮಾಡಿ ಕಮಿಷನ್ ವಿಡ್ರಾಲ್ ಮಾಡ್ಕೋದ್ರಿಂದ ಕಾಯಿನ್ ರೇಟ್ ಏನಾಗುತ್ತೆ, ಅದು ಇಮಿಡಿಯೇಟ್ ಆಗಿ ಸೆಲ್ ಅಂತೇಳಿ ಕನ್ಸಿಡರ್ ಆಗಿ ಡೌನ್ ಆಗ್ತಾ ಇರುತ್ತೆ. ಎಸ್ ಸರ್ ನಾವು ಸೊ ಆ ರೇಟ್ ಮೆಕ್ಯಾನಿಸಮ್ನ ಸ್ಟೇಬಲ್ ಮಾಡೋಕ್ಕೆ ಸೊ ನಾವು ಡೈನ ಯೂಸ್ ಮಾಡ್ಕೊಂಡು ಡೈ ಏನಾಗುತ್ತೆ ಒಳಗಡೆ ಹೋಗಿ ಮತ್ತೆ LGNS ಹೊರಗಡೆ ಬರುತ್ತೆ. ಸೊ ಇದೇನು ಒಳಗಡೆ ಹೋಗಿರುತ್ತಲ್ಲ ಡೈ, ಅದು 24 hours ಆದಮೇಲೆ ಮತ್ತೆ ರಿಟರ್ನ್ ಹೊರಗೆ ಬರುತ್ತೆ ಓಕೆನಾ. ಸೊ ನನ್ನ ವಾಲೆಟಲ್ಲಿ ಆಲ್ರೆಡಿ ಇವಾಗ ಡೈ ಇದೆ ಓಕೆನಾ. ಸೊ ಇವಾಗ ಏನು ಮಾಡೋಣ, ಟರ್ಬೈನ್ ಇಂಟ್ರೆಸ್ಟ್ನ ಸೊ ವಿಡ್ರಾಲ್ ಮಾಡೋಣ. ಸೊ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಸಿಂಪಲ್ ಇದೆ ಓಕೆನಾ. ಟರ್ಬೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಲಾಗಿನ್ ಆಗಿ. ಸೊ ಲಾಗಿನ್ ಹಾಕೊಂಡು ಸೊ ಇಲ್ಲಿ ನೋಡಿ ಇವಾಗ ಟರ್ಬೋ ಚಾರ್ಜರ್ ಅಂತ ಹೇಳಿದ್ರೆ ಇದರಲ್ಲಿ ಆಲ್ರೆಡಿ ಅಮೌಂಟ್ ಬಂದ್ಬಿಟ್ಟು 3.42 LGNS ಇದೆ. ಸೊ ಇವಾಗ ನಾನು ಮ್ಯಾಕ್ಸ್ ಅಂತೇಳಿ ಕೊಡ್ತೀನಿ. ಸೊ ಮ್ಯಾಕ್ಸ್ ಅಂತೇಳಿ ಕೊಟ್ಟಾಗ ಸೊ ಎಷ್ಟು ಬೇಕು ಡೈ, ಸೊ 9.8 ಡೈನ ಅದು ಯೂಸ್ ಮಾಡ್ಕೋತೈತಿ ಓಕೆನಾ. ಸಿಂಪಲ್ ಇದೆ ನೋಡಿ. ಸೊ ನಾನು ಅಪ್ರೂವಲ್ ಕೊಡ್ತೀನಿ. ಸೊ ಕನ್ಫರ್ಮೇಷನ್ ನೋಡಿ, ಇವಾಗ ಇಲ್ಲಿರ್ತಕ್ಕಂಥ LGNS ಏನಾಗುತ್ತೆ ಸೊ ಹೊರಗಡೆ ಹೋಗುತ್ತೆ. ಹೊರಗಡೆ ಇದರ ಇಕ್ವಲೆಂಟು ಅಂದರೆ 9.8 ಡೈ ಏನಾಗುತ್ತೆ ಅದು ಮತ್ತು LGNS ಬೈ ಆಗುತ್ತೆ ಓಕೆ. ಸೊ ಈ ರೀತಿ ಎದಕ್ಕೆ ಬರ್ತಾ ಇದೆ ಅಂದಮೇಲೆ ಸೊ ಇಲ್ಲಿ ನಾವೇನು ಮಾಡಬೇಕು, ಸೊ ಎಕ್ಸ್ಟ್ರಾ ಡಿಜಿಟ್ ಏನಿರುತ್ತೆ ಸೊ ಅದನ್ನ ತೆಗಿಬೇಕು. ಸೊ ಎಕ್ಸ್ಟ್ರಾ ಡಿಜಿಟ್ನ ತೆಗಿಬೇಕು 3.4 ಓಕೆನಾ. ಸೊ ನೋಡಿ ಟರ್ಬೋ ಮೇಲೆ ಕ್ಲಿಕ್ ಮಾಡ್ತೀನಿ, ಕನ್ಫರ್ಮೇಷನ್ ಕೊಡ್ತೀನಿ. ಸೊ ನೋಡಿ ಇವಾಗ ಸಕ್ಸಸ್ ಆಯಿತು ಓಕೆನಾ. ಸೊ ಜಾಸ್ತಿ ಡಿಜಿಟ್ಗಳಿದ್ರೆ ಅದು ಎರರ್ ಅಂತೇಳಿ ಬರುತ್ತೆ. ಸೊ ಇವಾಗ ಏನಾಯಿತು, ಇಲ್ಲಿರ್ತಕ್ಕಂಥ LGNS ಹೊರಗಡೆ ಹೋಯಿತು, ಹೊರಗಡೆ ಇರ್ತಕ್ಕಂಥ ಡೈ ಮತ್ತೆ ಏನಾಯಿತು LGNS ಬೈ ಆಯಿತು ಓಕೆನಾ. ಈ ಟರ್ಬೋ ಚಾರ್ಜರಿಂದ ನಾವು LGNS ವಿಡ್ರಾಲ್ ಮಾಡ್ಕೋಬೇಕಾದ್ರೆ ಸೊ ಇದರಲ್ಲಿ 5% ಏನಾಗುತ್ತೆ ನಮಗೆ ಎಕ್ಸ್ಟ್ರಾ ಡೈ ಕಟ್ ಆಗುತ್ತೆ ಓಕೆನಾ. ಎಕ್ಸ್ಟ್ರಾ ಡೈ ಕಟ್ ಆಗುತ್ತೆ. ಸೊ ಮಿಕ್ಕಿದೆಲ್ಲ ನಮಗೆ ರಿಟರ್ನ್ ಹೊರಗಡೆ ಬರುತ್ತೆ ಓಕೆನಾ. ಸೊ ಇವಾಗ ಚೆಕ್ ಮಾಡೋಣ. ಸೊ ಇಲ್ಲೇನು ಅಮೌಂಟ್ ಇದೆಯಲ್ಲ ಈ ಕೆಳಗಡೆ ರೆಸಿಪಿಯೆಂಟ್ ಲಿಸ್ಟಲ್ಲಿ, ಇದು ನಾಳೆ ಇದೇ ಟೈಮ್ ಅಂದರೆ ಸೊ 24 hours ಆದಮೇಲೆ ಅದು ಮತ್ತೆ ಇಲ್ಲಿ ಕ್ಲೇಮ್ ಬಟನ್ ಬರುತ್ತೆ. ಕ್ಲೇಮ್ ಒತ್ತಿದ್ಮೇಲೆ ಮತ್ತೆ ಇಲ್ಲಿರ್ತಕ್ಕಂಥ ಅಮೌಂಟು ಹೊರಗಡೆ ಬರುತ್ತೆ ಓಕೆನಾ. ಸೊ ಈ ರೀತಿ ಮೆಕ್ಯಾನಿಸಮ್ ಇದೆ. ಸೊ ಇವಾಗ ನೋಡಿ, ಸೊ LGNS ಹೊರಗಡೆ ಬಂತು. ಸೊ ಇದನ್ನ P2P ಮೆಥಡಿಂದನೂ ವಿಡ್ರಾಲ್ ಮಾಡ್ಕೋಬೋದು, ಆರ್ ಯಾರು ಇಲ್ಲ ಅಂತಂದ್ರು ಡೈ ಮೂಲಕ ವಿಡ್ರಾಲ್ ಮಾಡ್ಕೋಬೋದು. ಸೊ ಈ ರೀತಿ ಸೊ ನಮ್ಮ ಟರ್ಬೋನಲ್ಲಿರ್ತಕ್ಕಂಥ ಇನ್ಕಮ್ನ ಈ ರೀತಿ ವಿಡ್ರಾಲ್ ಮಾಡ್ಬೋದು ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.